ಜೋಳ ಖರೀದಿ ಕೇಂದ್ರದಲ್ಲಿ ರೈತರಿಂದ ಹಣ ವಸೂಲಿ ಆರೋಪ. ಬೆಂಬಲ ಬೆಲೆ ಕೇಂದ್ರದಲ್ಲಿ ಭ್ರಷ್ಟಾಚಾರದ ಗಂಭೀರ ಆರೋಪ ಕೇಳಿಬಂದಿದೆ. ಪ್ರತಿ ಕ್ವಿಂಟಾಲ್ಗೆ 30 ರಿಂದ 50 ರೂಪಾಯಿ ವಸೂಲಿ ಮಾಡ್ತಾ ಇರುವ ಅಧಿಕಾರಿಗಳು ಹಣ ನೀಡದೇ ಇದ್ರೆ ದಿನಗಟ್ಟಲೆ ಟ್ರ್ಯಾಕ್ಟರ್ ನಿಲ್ಲಿಸಿ ರೈತರಿಗೆ ಕಿರುಕುಳ ನೀಡಲಾಗ್ತಿದೆಯಂತೆ. ಸರ್ಕಾರ ರೈತರ ನೆರವಿಗೆಂದು ಆರಂಭಿಸಿದ ಜೋಳ ಖರೀದಿ ಕೇಂದ್ರಗಳು ಈಗ ಭ್ರಷ್ಟಾಚಾರದ ಅಡ್ಡೆಗಳಾಗಿವೆ ಎನ್ನುವ ಗಂಭೀರ ಆರೋಪ ಕೇಳಿಬಂದಿದೆ. ಸಿಂಧನೂರು ತಾಲೂಕಿನ ಬೂದಿವಾಳ ಸೊಸೈಟಿ ವ್ಯಾಪ್ತಿಯ ಮಾಡಸಿರವಾರ ಗ್ರಾಮದ ಖರೀದಿ ಕೇಂದ್ರದಲ್ಲಿ ಅಧಿಕಾರಿಗಳು ಅಕ್ರಮ ಹಣ ವಸೂಲಿಗೆ ಇಳಿದಿದ್ದಾರೆ ಎಂದು ಗ್ರಾಮದ ಮುಖಂಡರಾದ ನಾಗರಾಜ್ ಗೌಡ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಜೋಳದಲ್ಲಿ ಹುಳು ಇದೆ ಅಥವಾ ಜಿಡಿ ಇದೆ ಎಂಬ ಕ್ಷುಲ್ಲಕ ಕಾರಣ ನೀಡಿ ರೈತರಿಂದ ಪ್ರತಿ ಕ್ವಿಂಟಾಲ್ಗೆ 30 ರಿಂದ 50 ರೂಪಾಯಿ ಲಂಚ ಪಡೆಯಲಾಗ್ತಾ ಇದೆ. ಹಣ ನೀಡದ ರೈತರನ್ನ ಗಂಟೆಗಟ್ಟಲೆ ಕಾಯಿಸಿ ಮಾನಸಿಕವಾಗಿ ಹಿಂಸಿಸಲಾಗುತ್ತಿದೆ ಎಂದು ರೈತರು ದೂರಿದ್ದಾರೆ. ಒಂದೆಡೆ ಮೋಡ ಕವಿದ ವಾತಾವರಣ ಇರೋದ್ರಿಂದ ಬೆಳೆ ಹಾಳಾಗುವ ಆತಂಕದಲ್ಲಿದ್ದರೆ, ಇನ್ನೊಂದೆಡೆ ಅಧಿಕಾರಿಗಳು ಹಣಕ್ಕಾಗಿ ರೈತರಿಗೆ ಕಿರುಕುಳ ನೀಡುತ್ತಿದ್ದಾರೆ. ಸರ್ಕಾರದ ಈ ಮಹತ್ವಾಕಾಂಕ್ಷೆ ಯೋಜನೆಗೆ ಕಳಂಕ ತರುತ್ತಿರುವ ಇಂತಹ ಅಧಿಕಾರಿಗಳ ವಿರುದ್ಧ ಉನ್ನತ ಮಟ್ಟದ ತನಿಖೆ ನಡೆಸಿ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ವರದಿ ವೆಂಕಟೇಶ್ ನಾಯಕ್, ಚಾಣಕ್ಯ ಎಕ್ಸ್‌ಪ್ರೆಸ್, ಸಿಂಧನೂರು. ಚೆನ್ನಾಗಿ ಬೇಸದು ಸಿಂಧನೂರು ತಾಲೂಕು ರಾಯಚೂರು ಜಿಲ್ಲೆ. ಇಲ್ಲಿ ಖರೀದಿ ಕೇಂದ್ರ ಸಲುವಾಗಿ ಜೋಳದ್ದು ಹುಳ ಬಂದೈತೆ, ಜಿಡಿ ಬಂದೈತೆ. ಹಾಗೂ ನೀವು ಹೆಚ್ಚಿಗೆ ಹಣ ಕೊಡಬೇಕಾಗಿ ಅವರು ವಸೂಲು ಮಾಡಕತ್ತಾರ. ಪ್ರತಿ ಕ್ವಿಂಟಲ್ಗೆ 29 ರೂಪಾಯಿ ನಿಖರ ಮಾಡಿದ್ದಾರೆ ಹಮಾಲಿ. ಈಗ 35 ರಿಂದ 40 ರೂಪಾಯಿ 50 ರೂಪಾಯಿ ಕೇಳಕತ್ತಾರ. ಅದಕ್ಕಾಗಿ ರೈತರು ಒಪ್ಕೊಂಡ್ರು. ಅದಕ್ಕಾಗಿ ಅವರು ಏನು ಮಾಡಕತ್ತಾರ, ಸ್ಟಾಪ್ ಮಾಡಕತ್ತಾರ. ಈಗ ಚಿಂತಾಲಿ ಸ್ಟಾಪ್ ಮಾಡಕತ್ತಾರ ಕಾಟ. ಅದಕ್ಕಾಗಿ ಸರ್ಕಾರನೇ ಅವಲಂಬನೆ ಮಾಡಿಕೊಳ್ಳಬೇಕು ತಮ್ಮಲ್ಲಿ ವಿನಂತಿ ಮಾಡ್ತಾರೆ. ಆಮೇಲೆ ಅಧಿಕಾರಿಗಳು ಯಾರೂ ಬಂದಿಲ್ಲ. ಚಾಲು ಮಾಡಿದ ಕರೆವು ಯಾರೂ ಬಂದಿಲ್ಲ. ಇದರಲ್ಲಿ ತನಿಖೆ ಯಾರು ತಗೊಂಡಿಲ್ಲ. ಯಾರು ಅಮೌಂಟ್ ಯಾರು ತಗೊಂತ ಇದ್ದಾರೆ? ಏನು ಹಮಾಲರು ತಗೊಂತ ಇದ್ದಾರೋ ಏನು ಹಮಾಲರು ಗೊತ್ತಿಲ್ಲ. ಅವರು ಮ್ಯಾನೇಜರ್ ಆಗಲಿ ಯಾರು ಅನ್ನೋದು ಗೊತ್ತಿಲ್ಲ. ನಮಗೆ ಹೆಚ್ಚುವರಿಯಾಗಿ ದುಡ್ಡು ಕೇಳ್ತಾ ಇದ್ದಾರೆ. ಅದಕ್ಕಾಗಿ ರೈತರು ನಾವು ಒಪ್ಕೊಳ್ತೀವಿ. ಅದಕ್ಕಾಗಿ ಅದಕ್ಕೆ ಸಮರ್ಪಣೆ ನಮಗೆ ತನಿಖೆ ಬೇಕು. ಅದಕ್ಕಾಗಿ ಪ್ರತಿ ಕ್ವಿಂಟಲ್ಗೆ ಎಷ್ಟು ಬೇಕೆಂಬುದು 29 ಕ್ವಿಂಟಲ್ ಅಂತ ನಿಖರ ಮಾಡಿದ್ದಾರೆ ಮೊದಲು. ಈಗ ಎಷ್ಟಾಗುತ್ತೆ, ಈ 35, 40, 45, 50 ತನಕ ಉಂಟುತ್ತೆ. ಅದೇನಂಬುದು ಗೊತ್ತಾಗೋದು ನಮಗೆ. ನಮ್ಮ ಹೆಸರು ನಾಗರಾಜ್ ಗೌಡ. ಎಷ್ಟು ಕೇಳಕೈತೆ ಅಮೌಂಟ್? 50 ರೂಪಾಯಿ ಕೇಳಕೈತೆ ಕ್ವಿಂಟಲಿಗೆ. ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.